ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಹೆಸರು ಕಾಳನ್ನ ಸಾಂಬಾರು ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಬೇಗ ರೆಡಿ ಆಗುತ್ತೆ. ಅದಕ್ಕೆ ನಾನು 1.5 ಕಪ್ಪು ಹೆಸರು ಕಾಳು ನೆನೆ ಹಾಕಿ ಚೆನ್ನಾಗಿ ಸಾಫ್ಟಾಗಿ ಇಟ್ಟಿದ್ದೀವಿ. ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದು ಕುಕ್ಕರ್ಲ್ಲಿ ಹಾಕಿಟ್ಟಿದ್ದೀವಿ. ಒಂದು ಈರುಳ್ಳಿ, 2 ಮೀಡಿಯಮ್ ಈರುಳ್ಳಿ ಕಟ್ ಮಾಡಿದ್ದು, ಒಂದು 4 ಪೀಸು ಬೆಳ್ಳುಳ್ಳಿ ಕಟ್ ಮಾಡಿದ್ದು, ಒಂದು 2 ಮೀಡಿಯಮ್ ಟೊಮಾಟೊ ಕಟ್ ಮಾಡಿದ್ದು, ಒಂದು 4 ಪೀಸು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದೆಲ್ಲ ಕುಕ್ಕರಲ್ಲೇ ಹೆಸರು ಕಾಳು ಹಾಕೋಣ. ಎಲ್ಲ ಹಾಕಿಟ್ಟಿದ್ದೀವಿ. ಒಂದು 1/4 ಟೀ ಸ್ಪೂನು ಅರಿಶಿನ ಪೌಡರು, 1 ಟೀ ಸ್ಪೂನು ಚಿಲ್ಲಿ ಪೌಡ್ರು ಅಚ್ಚ ಖಾರ ಪುಡಿ, 1 ಟೇಬಲ್ ಸ್ಪೂನು ಸಾಂಬಾರು ಪುಡಿ, ಮನೇಲಿ ಮಾಡಿ ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1.5 ಕಪ್ಪು ನೀರು ಹಾಕಿಟ್ಟಿದ್ದೀವಿ. ಅದು ಲಿಡ್ ಹಾಕಿ 1-2 ಬಿಸಿಲು ಕೂಗಬೇಕು. 1-2 ಅಷ್ಟೇ. ನೆನೆ ಹಾಕಿದಲ್ವ ಕಾಳು, ಅದಕ್ಕೆ 2 ಬಿಸಿಲಿಗೆ ಹೋಗಬೇಕು. ಈಗ ಇದೆಲ್ಲ ರೆಡಿ ಆಗಿದ್ದು ಓಪನ್ ಮಾಡಬೇಕು ಕುಕ್ಕರು. ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ಎಲ್ಲವನ್ನು ಚೆನ್ನಾಗಿ ಹೊಡೆದಾಕಬೇಕು. ಜಾಸ್ತಿಯಾಗಿ ಹೊಡೆದಾಕಬೇಡ, ಟೊಮಾಟೊ ಎಲ್ಲ ಹೊಡೆದಾಕಬೇಕು ಅಷ್ಟೇ. ಒಗ್ಗರಣೆಗೆ ಬಿಸಿಯಾಗಿ ಆಯಿಲ್, ಸಾಸಿವೆ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿದ್ದು, ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದು, 2 ಪೀಸು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 1/4 ಟೀ ಸ್ಪೂನು ಚಿಲ್ಲಿ ಪೌಡ್ರು, ಕಾಶ್ಮೀರಿ ಚಿಲ್ಲಿ ಪೌಡ್ರು. ಒಗ್ಗರಣೆ ಹಾಕಮ್ಮ. ಚೆನ್ನಾಗಿ ಕುದಿತ ಕರಿಯಲು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಎಲ್ಲ ಹಾಕಿದೆ. ಕೊತ್ತಂಬರಿ ಸೊಪ್ಪು ಒಳ್ಳೆ ಟೇಸ್ಟಾಗಿರುತ್ತೆ. ಸ್ವಲ್ಪ ಕಸೂರಿ ಮೆಥಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿ ಎಷ್ಟು ಟೇಸ್ಟ್ ಇರುತ್ತೆ. ಈ ರೀತಿಲಿ ಒಂದು ಹೆಸರು ಕಾಳು ಸಾಂಬಾರು ಮಾಡಬೇಕು. ನೀವೆಲ್ಲ 1 ಟೈಮ್ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ಕಸೂರಿ ಮೇಥಿ ಹಾಕಿದ್ರೆ ನಿಮಗೆ ಇಷ್ಟ ಇಲ್ಲ ಅಂದರೆ ಹಾಕಬೇಡ. ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ಇದು ಚಪಾತಿ, ಪರೋಟೆ, ನಾನು, ದೋಸೆ, ಇಡ್ಲಿ, ರೈಸ್ ಜೊತೆ ಒಳ್ಳೆ ಟೇಸ್ಟಾಗಿರುತ್ತೆ. ನಿಮ್ಗೆ ಇನ್ನು ಜಾಸ್ತಿ ಗ್ರೇವಿ ಬೇಕಂದ್ರೆ ಜಾಸ್ತಿ ನೀರು ಹಾಕಬೇಕು. ಒಳ್ಳೆ ಟೇಸ್ಟ್. ಈ ರೀತಿಯಲ್ಲಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ, ನಿಮ್ಗೆ ಇಷ್ಟ ಹಿಂಗೆ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೊಂದು ಶೇರ್ ಮಾಡಿ. ಎಲ್ಲರೂ ಒಂದು ಟ್ರೈ ಮಾಡಬೇಕು. ಇದು ಜಾಸ್ತಿ ಹೊಡೆದಾಕಬೇಡ, ಅದಕ್ಕೆ ಟೇಸ್ಟ್ ಬರಲ್ಲ. ಈ ರೀತಿಲಿ ಹಾಕಿಡಬೇಕು ಕಾಳು. ಓಕೆ, ಬಾಯ್.